ಏ ನಮ್ಮ ಹೀರೋ ನಾವು ಹೋಗದ ಬೇರೆದ್ರು ಹೊಗಳ್ತಾರನ? ಏ ನಾನ್ ಕೇಳೋ ಮಟ್ಟ ಬಿಡೋದೇ ಇಲ್ಲ. ನಂದು ಕೇಳಬೇಕಾ ಮುಖ್ಯಮಂತ್ರಿಗಳು? ರೆಡ್ಡಿ ಅವರು ನಾ ಮಾತಾಡಿದ ಏನ್ ಕೇಳವಲ್ಲ ಮುಖ್ಯಮಂತ್ರಿಗಳಿಗೆ. ಪತ್ರಿಕೆ ಅವ್ರು ಏನ್ ಬರ್ದಾರ ಸರ್? ಸಿದ್ದು ಎಕನಾಮಿಕ್ಸ್ ಸಿದ್ದು ಎಕನಾಮಿಕ್ಸ್ ಅಂದಾರಲ್ಲ, ಈ ಕರ್ಣ ಸಿದ್ದು ಎಕನಾಮಿಕ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ಗಳು, ಇವರಿಬ್ರು ಜೋಡಿ ಎತ್ತಾಗಿ ಇವತ್ತ ನಮ್ಮ 138 ಜನ ಶಾಸಕರು ಒಂದೇ ಪಕ್ಷದಿಂದ ಆಯ್ಕೆ ಮಾಡಲಿಕ್ಕೆ ಕಾರಣೀಭೂತರಾದ್ರು. ಸರ್ ನಾ ಏನ್ ಹೇಳದಿದ್ದೆ, 95, 96ಗೆ 10,859 ಕೋಟಿ ರೂಪಾಯಿ ಬಜೆಟ್ ಮನ್ನಾ ಮಾಡೋದ್ರ ಮೂಲಕ ಪ್ರಾರಂಭ ಆದಂತ ನಿಮ್ಮ ರಥ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದ್ರೆ 2026-27ಕ್ಕೆ 4,48,000 ಕೋಟಿ. ಈ ದೇಶದಲ್ಲಿ ಯಾರಾದ್ರೂ 17 ಬಾರಿ ಬಜೆಟ್ ಅನ್ನ ಮನ್ನಾ ಮಾಡಿದ್ರೆ ಬಹಳ ಜನ ಮೊನ್ನೆ ಟೀಕೆ ಟಿಪ್ಪಣಿ ಮಾಡಕತ್ತಿದ್ರು. ಕುರುಬರಾವ್ ಇಷ್ಟು ಬಜೆಟ್ ನ ಮನ್ನಾ ಮಾಡಿದ್ರು ಹಂಗಂತ. ನಿಮ್ಗೆ ಗೊತ್ತಿರ್ಲಿ, ನಮ್ಮ ಅಪ್ಪ ಏನಾದ್ರೂ ಹೊಲ ಜಮೀನು ಖರೀದಿ ಮಾಡಿದ್ರೆ ಕುರುಬರ ಕಡೆದನ್ನ ಪೂಜೆ ಮಾಡಿಸ್ತಿದ್ದ. ಅಂತ ವ್ಯವಸ್ಥೆ ಏನ್ ತಪ್ಪಲ್ಲ, ಅದು ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಂತ ಕಾಲ. ಅದಕ್ಕೆ ಕುರುಬರು ಬೋನಿಗೆ ಒಳ್ಳೇದೈತೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ಒಳ್ಳೆ ಬಜೆಟ್ ಅನ್ನು ಕೊಟ್ಟಾರ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಎಲ್ಲಾ ಶಾಸಕರ ಪರವಾಗಿ ಅಭಿನಂದನೆ.